ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ಸಿಂಹ ರಾಶಿಯವರು ಇಷ್ಟು ಕಷ್ಟ ಬಂದ್ರು ಮತ್ತೆ ಎದ್ದು ನಿಲ್ತಾರೆ ಅಂತ. ಕೆಲವರು ಇವ್ರ ಮೇಲೆ ಕೋಪ ಕೂಡ ಮಾಡ್ಕೊಳ್ತಾರೆ, ಕೆಲವರು ಇವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದ್ರೂ ಕೊನೆಯಲ್ಲಿ ಸಿಂಹ ರಾಶಿಯವರು ತಮ್ಮ ಗೌರವ ಉಳಿಸ್ಕೊಂಡೇ ಮುಂದೆ ಹೋಗ್ತಾರೆ. ಇವರ ಹಿಂದೆ ಒಂದು ದೈವ ಶಕ್ತಿ ಇದೆ ಅಂತ ಜ್ಯೋತಿಷ್ಯನೇ ಹೇಳ್ತಾ ಇರೋದು. ಸಿಂಹ ರಾಶಿ ಅಂದ್ರೆ ಸೂರ್ಯನ ರಾಶಿ. ಸೂರ್ಯ ದೇವನು ಈ ರಾಶಿಯ ಅಧಿಪತಿ. ಸೂರ್ಯ ಹೇಗೆ ಇಡೀ ಲೋಕಕ್ಕೆ ಬೆಳಕು ಕೊಡ್ತಾನೋ ಹಾಗೆ ಸಿಂಹ ರಾಶಿಯವರು ತಮ್ಮ ಸುತ್ತಲಿನ ಜನರಿಗೆ ಧೈರ್ಯ ಕೊಡೋನು ಹೊಂದಿರ್ತಾರೆ. ಹೊರಗಡೆ ನೋಡೋದಕ್ಕೆ ಇವರು ಗಟ್ಟಿ ಮನಸ್ಸಿನವರಂತೆ ಕಾಣ್ತಾರೆ, ಆದ್ರೆ ಒಳಗೆ ತುಂಬಾ ಮೃದುವಾದ ಮನಸ್ಸಿರುತ್ತೆ. ಯಾರಿಗಾದ್ರೂ ಸಹಾಯ ಬೇಕಾದ್ರೆ ಮೊದಲು ಓಡಿ ಹೋಗೋದು ಸಿಂಹ ರಾಶಿಯವರೇ. ಆದ್ರೆ ಒಂದು ವಿಷಯ ಗೊತ್ತಾ, ಇವರು ಜೀವನದಲ್ಲಿ ತುಂಬಾ ಪರೀಕ್ಷೆಗಳನ್ನ ಎದುರಿಸ್ತಾರೆ. ಎಲ್ಲವೂ ಸುಲಭವಾಗಿ ಸಿಗೋದಿಲ್ಲ. ಕೆಲವೊಮ್ಮೆ ತುಂಬಾ ಹತ್ತಿರದವರು ಮೋಸ ಮಾಡ್ತಾರೆ, ನಂಬಿದವರು ದೂರ ಹೋಗ್ತಾರೆ, ಮಾಡಿದ ಉಪಕಾರ ಮರೀತಾರೆ. ಆದ್ರೂ ಇವರು ಸಂಪೂರ್ಣವಾಗಿ ಕುಗ್ಗಿ ಬಿಡೋದಿಲ್ಲ, ಯಾಕಂದ್ರೆ ಇವರ ಬೆನ್ನ ಹಿಂದೆ ಕಾಣ ದೈವ ಶಕ್ತಿ ನಿಂತಿರುತ್ತೆ. ಸಿಂಹ ರಾಶಿಯವರ ಜೀವನದಲ್ಲಿ ದೇವರ ಕೃಪೆ ಒಂದು ವಿಚಿತ್ರ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವರು ಸಂಪೂರ್ಣ ಒಂಟಿಯಾಗಿದ್ದೇವೆ ಅಂತ ಅಂದುಕೊಂಡ ಸಮಯದಲ್ಲೇ ಎಲ್ಲಿಂದಲೋ ಒಂದು ಸಹಾಯ ಬರುತ್ತೆ. ಕೆಲವೊಮ್ಮೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಗ್ತಾರೆ, ಕೆಲವೊಮ್ಮೆ ಒಂದು ಅವಕಾಶ ಸಿಗುತ್ತೆ, ಕೆಲವೊಮ್ಮೆ ತಪ್ಪಾಗೋ ಕೆಲಸ ಕೊನೆಯ ಕ್ಷಣದಲ್ಲಿ ನಿಲ್ಲುತ್ತೆ. ಇದು ಸಾಮಾನ್ಯ ಅಲ್ಲ. ಸಿಂಹ ರಾಶಿಯವರನ್ನ ಕಾಪಾಡೋ ದೈವ ಶಕ್ತಿ ಅಂದ್ರೆ ಮೊದಲಿಗೆ ಸೂರ್ಯನ ಅನುಗ್ರಹ. ಸೂರ್ಯ ದೇವನ ಆಶೀರ್ವಾದ ಇವರ ಮೇಲೆ ಇರುತ್ತೆ. ಅದಕ್ಕೆ ಇವರು ಎಷ್ಟೇ ಕುಸಿದರೂ ಮತ್ತೆ ಎದ್ದು ಬರೋ ಶಕ್ತಿ ಇರುತ್ತೆ. ಚಿಕ್ಕವರು ಅಂದ್ರೆ ಕೆಲವರು ಚಿಕ್ಕ ವಿಷಯಕ್ಕೂ ಹೆದರ್ಕೊಳ್ತಾರೆ, ಆದ್ರೆ ಸಿಂಹ ರಾಶಿಯವರು ದೊಡ್ಡ ಕಷ್ಟದಲ್ಲೂ ಧೈರ್ಯ ಇಟ್ಕೊಂಡಿರ್ತಾರೆ. ಇವರ ಜೀವನದಲ್ಲಿ ಒಂದು ಗುಣ ತುಂಬಾ ವಿಶೇಷವಾಗಿರುತ್ತೆ, ಅದು ಆತ್ಮಗೌರವ. ಸಿಂಹ ರಾಶಿಯವರು ಯಾರ ಮುಂದೆ ಬೇಡಿಕೊಂಡು ಬದುಕೋಕೆ ಇಷ್ಟಪಡೋದಿಲ್ಲ. ಕಷ್ಟ ಬಂದ್ರೂ ಸ್ವಾಭಿಮಾನದಿಂದ ಬದುಕೋಕೆ ಪ್ರಯತ್ನ ಪಡ್ತಾರೆ. ಈ ಗುಣವೇ ದೇವರಿಗೆ ಇಷ್ಟ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರವೇ ಹೇಳುತ್ತೆ. ವೀಕ್ಷಕರೇ, ಸಿಂಹ ರಾಶಿಯವರು ಹೊರಗೆ ನಗ್ತಾ ಇರ್ತಾರೆ, ಒಳಗೆ ಎಷ್ಟೋ ನೋವಿರುತ್ತೆ ಅನ್ನೋದನ್ನ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ತುಂಬಾ ಜನ ತಮ್ಮ ದುಃಖವನ್ನ ಮನಸ್ಸಿನಲ್ಲೇ ಇಟ್ಕೊಳ್ತಾರೆ. ರಾತ್ರಿ ಒಬ್ಬರೇ ಇದ್ದಾಗ ಯೋಚನೆ ಮಾಡ್ತಾರೆ, ಯಾಕೆ ಇಷ್ಟು ಪರೀಕ್ಷೆ ಅಂತ ಕೇಳ್ಕೊಳ್ತಾರೆ. ಆದ್ರೆ ದೇವರು ಇವರನ್ನ ಬಿಟ್ಟು ಹೋಗೋದಿಲ್ಲ. ಒಂದು ವಿಷಯ ಗಮನಿಸಿ, ಸಿಂಹ ರಾಶಿಯವರು ಯಾರಿಗೂ ಕೆಡಕು ಬಯಸೋದಿಲ್ಲ. ಇವರ ಮನಸ್ಸು ಸ್ವಚ್ಛವಾಗಿದ್ರೆ ದೇವರ ಕೃಪೆ ಇನ್ನೂ ಹೆಚ್ಚು ಇರುತ್ತೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಇವರಿಗೆ ತಡವಾಗಿ ಫಲ ಸಿಗ್ಬೋದು, ಆದ್ರೆ ಬಂದ ಫಲ ದೊಡ್ಡದಾಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸಿಂಹ ರಾಶಿಯವರಿಗೆ ನರಸಿಂಹ ಸ್ವಾಮಿಯ ಆಶೀರ್ವಾದ ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ನರಸಿಂಹ ಸ್ವಾಮಿ ಧೈರ್ಯದ ಸಂಕೇತ, ಭಯವನ್ನ ಓಡಿಸೋ ಶಕ್ತಿ. ಸಿಂಹ ರಾಶಿಯವರು ಜೀವನದಲ್ಲಿ ಹೆದರದೆ ಮುಂದೆ ಹೋಗಕ್ಕೆ ಈ ದೈವ ಶಕ್ತಿ ಸಹಾಯ ಮಾಡುತ್ತೆ. ಒಂದು ದೊಡ್ಡ ಅಪಾಯ ಬರೋ ಸಮಯದಲ್ಲಿ ಸಿಂಹ ರಾಶಿಯವರು ಹೇಗೋ ತಪ್ಪಿಸ್ಕೊಳ್ತಾರೆ. ಕೆಲವೊಮ್ಮೆ ರಸ್ತೆ ಅಪಘಾತ ತಪ್ಪುತ್ತೆ, ಕೆಲವೊಮ್ಮೆ ಮೋಸದ ಕೆಲಸದಿಂದ ದೂರ ಉಳಿತಾರೆ, ಕೆಲವೊಮ್ಮೆ ತಪ್ಪು ಸ್ನೇಹದಿಂದ ಪಾರಾಗ್ತಾರೆ. ಇದು ಅವರ ಅದೃಷ್ಟ ಮಾತ್ರ ಅಲ್ಲ, ಅವರ ಹಿಂದೆ ಇರುವ ಆ ದೈವ ಶಕ್ತಿ ಕೂಡ ಕಾರಣ. ಸಿಂಹ ರಾಶಿಯವರು ಯಾರನ್ನಾರಾದ್ರೂ ಹೃದಯದಿಂದ ಪ್ರೀತಿಸಿದ್ರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತಾರೆ, ಆದ್ರೆ ಮೋಸವನ್ನ ಸಹಿಸೋದಿಲ್ಲ. ಒಮ್ಮೆ ಮನಸ್ಸಿಗೆ ನೋವಾದ್ರೆ ನಿಧಾನವಾಗಿ ದೂರ ಆಗ್ತಾ ಹೋಗ್ತಾರೆ. ಅವರ ಮೌನವೇ ಅವರ ಉತ್ತರ ಆಗುತ್ತೆ ವೀಕ್ಷಕರೇ. ಸೂರ್ಯನ ಪ್ರಭಾವ ಇರೋದ್ರಿಂದ ಇವರಿಗೆ ನಾಯಕತ್ವ ಗುಣ ಜಾಸ್ತಿ ಇರುತ್ತೆ. ಇವರ ಮಾತನ್ನ ಕೇಳ್ತಾರೆ. ಕೆಲವರು ಇವರನ್ನ ನೋಡಿ ಪ್ರೇರಣೆ ಪಡ್ಕೊಳ್ತಾರೆ, ಆದ್ರೆ ಇದರ ಜೊತೆಗೆ ಶತ್ರುಗಳು ಕೂಡ ಇರ್ತಾರೆ ಇವರಿಗೆ. ಯಾಕಂದ್ರೆ ಎಲ್ಲರಿಗೂ ಸಿಂಹ ರಾಶಿಯವರ ಆತ್ಮವಿಶ್ವಾಸ ಇಷ್ಟ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಸಿಂಹ ರಾಶಿಯವರು ಒಂದು ವಿಷಯ ನೆನ್ಪಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀವು ಸಂಪೂರ್ಣ ಒಂಟಿ ಅಲ್ಲ. ನಿಮ್ಮ ಹಿಂದೆ ದೈವ ಶಕ್ತಿ ಇದೆ. ಕೆಲವೊಮ್ಮೆ ತಡವಾಗಬಹುದು, ಆದ್ರೆ ದೇವರು ನಿಮ್ಮ ಕಣ್ಣೀರನ್ನ ವ್ಯರ್ಥ ಮಾಡೋದಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಮನಸ್ಸಿನಲ್ಲಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ. ತುಂಬಾ ದೊಡ್ಡ ಪೂಜೆ ಬೇಕಿಲ್ಲ, ಸತ್ಯ ಮನಸ್ಸು ಸಾಕು, ನಿಷ್ಠೆ ಪೂಜೆ ಸಾಕು. ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಓಂ ಸೂರ್ಯಾಯ ನಮಃ ಅನ್ನೋದನ್ನ ಭಕ್ತಿಯಿಂದ ಹೇಳಿ. ಇದ್ರಿಂದ ಮನಸ್ಸಿಗೆ ಶಕ್ತಿ ಬರುತ್ತೆ. ಸಿಂಹ ರಾಶಿಯವರು ಅಹಂಕಾರ ಕಡಿಮೆ ಮಾಡಿಕೊಂಡ್ರೆ ಜೀವನದಲ್ಲಿ ಇನ್ನೂ ಚೆನ್ನಾಗಿರುತ್ತೆ.
ಕೆಲವೊಮ್ಮೆ ತಮ್ಮ ಮಾತೇ ಸರಿ ಅನ್ನೋ ಹಠ ಸಮಸ್ಯೆ ತರಬಹುದು ವೀಕ್ಷಕರೇ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಮೃದು ಮಾತು ಇಟ್ಟರೆ ಸಂಬಂಧಗಳು ಚೆನ್ನಾಗಿರುತ್ತವೆ. ದೇವರು ಸಿಂಹರಾಶಿಯವರಿಗೆ ಒಂದು ವಿಶೇಷ ಶಕ್ತಿ ಕೂಡ ಕೊಟ್ಟಿದ್ದಾನೆ. ಅದು ಕುಸಿದರೂ ಮತ್ತೆ ಎದ್ದು ನಿಲ್ಲೋ ಶಕ್ತಿ. ಎಲ್ಲರೂ ಕೈ ಬಿಡೋ ಸಮಯದಲ್ಲೂ ಕೂಡ ತಮ್ಮ ಜೀವನವನ್ನು ತಾವೇ ಕಟ್ಕೊಳ್ಳೋ ಶಕ್ತಿ. ಸಿಂಹ ರಾಶಿಯವರ ಜೀವನ ನೋಡಿದ್ರೆ ಒಂದು ಸಿನಿಮಾ ಕಥೆ ಹಾಗೆ ಅನಿಸುತ್ತೆ ವೀಕ್ಷಕರೇ. ಚಿಕ್ಕ ವಯಸ್ಸಿನಿಂದಲೇ ಕೆಲವರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮನೆಯ ಪರಿಸ್ಥಿತಿ, ಹಣದ ಕಷ್ಟ, ಸಂಬಂಧಗಳ ನೋವು, ನಂಬಿದವರ ಮೋಸ, ಹೀಗೆ ಹಲವಾರು ಪರೀಕ್ಷೆಗಳು ಬರ್ತಾ ಇರ್ತವೆ. ಆದ್ರೆ ಇಷ್ಟೆಲ್ಲ ಸಹಿಸಿ ನಡೆದ್ರು ಸಿಂಹ ರಾಶಿಯವರ ಒಳಗೆ ಒಡೆಯೋದು ಕಡಿಮೆ. ಯಾಕೆ ಗೊತ್ತಾ? ಇವರ ಮನಸ್ಸಿನಲ್ಲಿ ಒಂದು ಬೆಂಕಿ ಇರತ್ತೆ. ನಾನು ಸೋಲ್ಬಾರ್ದು ಅನ್ನೋ ಹಠ ಇರತ್ತೆ. ಈ ಶಕ್ತಿಯೇ ಇವರನ್ನ ಮುಂದೆ ತಳ್ಳುತ್ತೆ. ಜ್ಯೋತಿಷ್ಯದ ಪ್ರಕಾರ ಇದು ಸೂರ್ಯನ ಶಕ್ತಿ ಅಂತಾನೆ ನಾವು ಹೇಳ್ತೀವಿ ವೀಕ್ಷಕರೇ. ಸೂರ್ಯ ಅಂದ್ರೆ ಕೇವಲ ಗ್ರಹ ಅಲ್ಲ, ಅದು ಆತ್ಮಬಲದ ಸಂಕೇತ. ಅದಕ್ಕೆ ಸಿಂಹ ರಾಶಿಯವರು ಎಷ್ಟೇ ಕತ್ಲೆ ಬಂದರೂ ಬೆಳಕು ಹುಡ್ಕೋಕೆ ಪ್ರಯತ್ನ ಪಡ್ತಾರೆ. ಕೆಲವರು ಬೇಗ ಸೋತ್ ಬಿಡ್ತಾರೆ, ಆದ್ರೆ ಸಿಂಹ ರಾಶಿಯವರು ಕೊನೆವರೆಗೂ ಹೋರಾಡ್ತಾ ಇರ್ತಾರೆ. ಇವರ ಜೀವನದಲ್ಲಿ ದೇವರ ಸೂಚನೆಗಳು ಕೂಡ ವಿಚಿತ್ರವಾಗಿ ಬರ್ತವೆ. ಕೆಲವೊಮ್ಮೆ ಕನಸಿನಲ್ಲಿ ದೇವಸ್ಥಾನ ಕಾಣಬಹುದು, ಕೆಲವೊಮ್ಮೆ ಆಂಜನೇಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ಫೋಟೋ ಮತ್ತೆ ಮತ್ತೆ ಕಾಣಬಹುದು. ಕೆಲವೊಮ್ಮೆ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಸರಿಯಾದ ಸಲಹೆ ಕೊಡ್ತಾರೆ. ಇದು ದೈವಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋ ಸೂಚನೆ ಅಂತ ಹೇಳ್ಬೋದು ವೀಕ್ಷಕರೇ. ಸಿಂಹ ರಾಶಿಯವರ ಹೃದಯ ತುಂಬಾ ಕ್ಲೀನ್ ಆಗಿರುತ್ತೆ, ಆದ್ರೆ ಕೋಪ ಕೂಡ ಬೇಗ ಬರುತ್ತೆ. ಒಮ್ಮೆ ಕೋಪ ಬಂದ್ರೆ ಕಠಿಣ ಮಾತು ಆಡಬಹುದು, ನಂತರ ಅದೇ ಮಾತಿಗೆ ಬೇಸರ ಪಡ್ತಾರೆ. ಹೊರಗೆ ತೋರಿಸೋದಿಲ್ಲ ಅಷ್ಟೆ. ಇವರು ಪ್ರೀತಿಸಿದವರಿಗಾಗಿ ಏನಾದ್ರೂ ಮಾಡ್ತಾರೆ, ಮನೆಯವರಿಗಾಗಿ ಕಷ್ಟ ಪಡ್ತಾರೆ. ಆದ್ರೆ ಇವರ ನೋವನ್ನ ಕೇಳೋರು ಕಡಿಮೆ. ಕೆಲವೊಮ್ಮೆ ಎಲ್ಲರ ಸಮಸ್ಯೆ ಕೇಳಿ ಕೇಳಿ ತಾವೇ ಸುಸ್ತಾಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸಿಂಹ ರಾಶಿಯವರು ಒಂದು ದೊಡ್ಡ ಗುಣ ಹೊಂದಿರ್ತಾರೆ, ಅದು ಯಾರ ಮುಂದೆ ತಲೆ ಬಾಗದೆ ಬದುಕೋ ಗುಣ. ಹಣ ಕಡಿಮೆ ಇದ್ದರೂ ಗೌರವದಿಂದ ಬದುಕಬೇಕು ಅಂತ ಇಷ್ಟಪಡ್ತಾರೆ. ಇದನ್ನ ದೇವರ ಆಶೀರ್ವಾದ ಮಾಡ್ತಾನೆ ಅಂತಾನೆ ಹೇಳ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ತಡವಾಗಿ ಮದುವೆ ಆಗ್ಬಹುದು, ಪ್ರೀತಿಯಲ್ಲಿ ನಿರಾಸೆ ಬರ್ಬೋದು. ಆದರೆ ಸರಿಯಾದ ವ್ಯಕ್ತಿ ಬಂದ ಮೇಲೆ ಜೀವನ ಬದಲಾಗತ್ತೆ. ಯಾಕಂದ್ರೆ ದೇವರು ಇವರಿಗೆ ತಡವಾಗಿ ಒಳ್ಳೆಯದನ್ನ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಸಿಂಹ ರಾಶಿಯವರಿಗೆ ಕೆಲವೊಮ್ಮೆ ಕಣ್ಣಿನ ಸಮಸ್ಯೆ, ತಲೆನೋವು, ಒತ್ತಡ, ನಿದ್ರೆ ಸಮಸ್ಯೆ ಬರಬಹುದು. ಹೆಚ್ಚು ಯೋಚನೆ ಮಾಡೋದ್ರಿಂದ ಮನಸ್ಸು ಬೇಗ ಸುಸ್ತಾಗುತ್ತೆ. ಆದ್ರಿಂದ ಬೆಳಿಗ್ಗೆ ಸೂರ್ಯೋದಯ ನೋಡುವ ಅಭ್ಯಾಸ ತುಂಬಾ ಒಳ್ಳೆಯದು ವೀಕ್ಷಕರೇ. ಇನ್ನೊಂದು ರಹಸ್ಯ ಏನಪ್ಪಾ ಅಂತಂದ್ರೆ, ಸಿಂಹ ರಾಶಿಯವರು ಯಾರಿಗಾದ್ರೂ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ರೆ ಅದು 100% ಫಲ ಕೊಡುತ್ತೆ ವೀಕ್ಷಕರೇ. ಯಾಕಂದ್ರೆ ಇವರ ಮಾತಿನಲ್ಲಿ ಒಂದು ತೇಜಸ್ ಇರುತ್ತೆ. ಆದ್ರೆ ಒಂದು ತಪ್ಪು ಮಾಡಬೇಡಿ, ನಿಮ್ಮ ಒಳ್ಳೆಯ ಮನಸ್ಸನ್ನ ಎಲ್ಲರ ಮುಂದೆ ತೋರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವರು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಸಿಂಹ ರಾಶಿಯವರು ತುಂಬಾ ಬೇಗ ನಂಬಿಕೆ ಇಡ್ತಾರೆ, ನಂತರ ಅದೇ ಕಾರಣಕ್ಕೆ ನೋವು ಕೂಡ ಅನುಭವಿಸ್ತಾರೆ. ದೈವಶಕ್ತಿ ನಿಮ್ಮನ್ನ ಕಾಪಾಡುತ್ತೆ ಅಂದ್ರೆ ಅದಕ್ಕೆ ನೀವು ಕೂಡ ಸ್ವಲ್ಪ ನಿಯಮ ಪಾಲಿಸಬೇಕು. ಸುಳ್ಳು ಕಡಿಮೆ ಮಾತನಾಡಿ, ಯಾರನ್ನು ಉದ್ದೇಶಪೂರ್ವಕ ನೋಯಿಸಬೇಡಿ, ತಂದೆ ತಾಯಿ ಗೌರವ ಕೊಡಿ, ಹಸಿದವರಿಗೆ ಊಟ ಕೊಡಿ. ಇದರಿಂದ ಸೂರ್ಯನ ಕೃಪೆ ನಿಮಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಪ್ರತಿ ಭಾನುವಾರ ಒಂದು ಸಣ್ಣ ದೀಪ ಹಚ್ಚಿ ದೇವರ ಮುಂದೆ ಕೂತು 5 ನಿಮಿಷ ಮೌನವಾಗಿ ಇರಿ. ನಿಮ್ಮ ಮನಸ್ಸಿನ ಭಯ, ನೋವು, ಕನಸು ಎಲ್ಲ ದೇವರಿಗೆ ಹೇಳಿ. ಸಿಂಹ ರಾಶಿಯವರು ದೇವರ ಜೊತೆ ಮನಸ್ಸಿನಲ್ಲಿ ಮಾತಾಡಿದ್ರೆ ಅವರಿಗೆ ಒಳಗಿನಿಂದ ಉತ್ತರ ಸಿಗತ್ತೆ ವೀಕ್ಷಕರೇ. ಕೆಲವರು ನಿಮ್ಮ ಬೆಳವಣಿಗೆ ಏನಿದೆ ಅಲ್ಲ ಅದನ್ನ ನೋಡಿ ಅಸೂಯೆ ಪಡ್ತಾರೆ, ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಆದ್ರೆ ನೆನಪಿಡಿ, ಸಿಂಹ ರಾಶಿಯವರನ್ನ ಕೆಣಕಕ್ಕೆ, ಕಾಲೆಳೆಯೋಕೆ ಪ್ರಯತ್ನ ಮಾಡಿದಷ್ಟು ಅವರು ಇನ್ನೂ ಎತ್ತರ ಹೋಗ್ತಾರೆ. ಯಾಕಂದ್ರೆ ಅವರ ಹಿಂದೆ ನಿಂತಿರೋದು ಸಾಮಾನ್ಯ ಶಕ್ತಿ ಅಲ್ಲ, ದೈವ ಶಕ್ತಿ ವೀಕ್ಷಕರೇ. ಸಿಂಹ ರಾಶಿಯವರು ಜೀವನದಲ್ಲಿ ಒಂದು ಹಂತದ ನಂತರ ತುಂಬಾ ಬದಲಾಗ್ತಾರೆ. ಚಿಕ್ಕ ವಯಸ್ಸಿನ ಕೋಪ ಕಡಿಮೆ ಆಗುತ್ತೆ, ಜನರನ್ನ ಅರ್ಥ ಮಾಡ್ಕೊಳ್ತಾರೆ, ಯಾರನ್ನು ಹತ್ತಿರನ ಬಿಡ್ಕೋಬೇಕು, ಯಾರಿಂದ ದೂರ ಇರಬೇಕು ಅನ್ನೋದನ್ನ ಕಲಿತ್ಕೊಳ್ತಾರೆ. ಅದರ ನಂತರ ಜೀವನ ನಿಧಾನವಾಗಿ ಸ್ಟೇಬಲ್ ಆಗುತ್ತೆ. ಹಣ, ಗೌರವ, ಹೆಸರು ಎಲ್ಲಾ ಬರಕ್ ಶುರುವಾಗ್ತಾ ಹೋಗುತ್ತೆ. ಯಾಕಂದ್ರೆ ದೇವರು ಮೊದಲು ಇವರಿಗೆ ಪರೀಕ್ಷೆ ಮಾಡ್ತಾನೆ, ನಂತರ ಫಲ ಕೊಡ್ತಾನೆ. ನಿಮ್ಮ ಜೀವನದಲ್ಲಿ ಈಗ ಕಷ್ಟ ನಡೀತಿದೆಯಾ? ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ಸ್ತಿದ್ಯಾ? ಆತಂಕ, ಬೇಸರ ಜಾಸ್ತಿ ಇದೆಯಾ? ಹಾಗಿದ್ರೆ ಒಂದು ವಿಷಯ ನೆನಪಿಡಿ, ಸೂರ್ಯ ಉದಯ ಆಗೋ ಮುಂಚೆ ಕತ್ತಲೆ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಒಳ್ಳೆಯ ಸಮಯ ಬರೋ ಮುಂಚೆ ಪರೀಕ್ಷೆ ಜಾಸ್ತಿ ಆಗಿರಬಹುದಲ್ವಾ ವೀಕ್ಷಕರೇ? ಆದ್ರೆ ನೀವು ಕುಗ್ಬೇಡಿ, ಯಾಕಂದ್ರೆ ಸಿಂಹ ರಾಶಿಯವರ ಬೆನ್ನ ಹಿಂದೆ ದೇವರ ಕೈ ಇದೆ.
ಸಿಂಹ ರಾಶಿಯವರು ಸತ್ಯವನ್ನ ನೇರವಾಗಿ ಹೇಳ್ತಾರೆ, ಯಾರನ್ನು ಖುಷಿಪಡಿಸಲು ಸುಳ್ಳು ಹೇಳಕ್ ಹೋಗೋದಿಲ್ಲ. ಅದಕ್ಕೆ ಕೆಲವರಿಗೆ ಇವರು ಅಹಂಕಾರಿ ಅನ್ನಿಸ್ತಾರೆ, ಆದ್ರೆ ನಿಜವಾಗಿ ನೋಡಿದ್ರೆ ಇವರ ಮನಸ್ಸು ತುಂಬಾ ನಿಷ್ಕಪಟ. ಇವರು ಯಾರನ್ನಾದ್ರೂ ತಮ್ಮವರಂತ ಒಪ್ಕೊಂಡ್ರೆ ಸಂಪೂರ್ಣ ಹೃದಯದಿಂದ ನಿಂತ್ಕೊಳ್ತಾರೆ. ಆದ್ರೆ ಒಮ್ಮೆ ಮೋಸ ಆಯ್ತು ಅಂತ ಗೊತ್ತಾದ್ರೆ ಅವರ ಹಿಂದೆ ನಂಬಿಕೆ ಇಡೋದಕ್ಕೂ ಇವರು ಇಷ್ಟಪಡೋದಿಲ್ಲ. ಹೊರಗೆ ನಗ್ತಾ ಇದ್ರು ಒಳಗೆ ದೂರ ಆಗೋಗ್ಬಿಡ್ತಾರೆ. ಸಿಂಹರಾಶಿಯವರು ಜೀವನದಲ್ಲಿ ಒಂದು ವಿಚಿತ್ರ ಅನುಭವ ಎದುರಿಸ್ತಾರೆ ವೀಕ್ಷಕರೇ. ಅವರು ಹೆಚ್ಚು ಒಳ್ಳೆಯದನ್ನ ಮಾಡಿದವರಿಗೆಲ್ಲ ಕೆಲವೊಮ್ಮೆ ಅದೇ ಜನ ನೋವು ಕೊಡ್ತಾರೆ. ಇದರಿಂದ ಇವರ ಮನಸ್ಸು ಕೂಡ ಬೇಗ ಬೇಸರ ಆಗುತ್ತೆ. ಕೆಲವರು ನಂತರ ಯಾರನ್ನೂ ನಂಬಬಾರ್ದು ಅಂತ ಯೋಚಿಸ್ಬಿಡ್ತಾರೆ. ಆದ್ರೆ ದೇವರು ಇವರಿಗೆ ಒಂದು ವಿಶೇಷ ಗುಣ ಕೊಟ್ಟಿದ್ದಾನೆ. ಎಷ್ಟೇ ನೋವಾದ್ರೂ ಮತ್ತೆ ಪ್ರೀತಿಸೋ ಮನಸ್ಸು, ಮತ್ತೆ ಹೊಸದಾಗಿ ಬದುಕುವ ಶಕ್ತಿ ಇವರಿಗಿದೆ. ಸಿಂಹ ರಾಶಿಯವರ ಹಿಂದೆ ಇರುವ ದೈವ ಶಕ್ತಿ ಅವರಿಗೆ ಒಂದು ರೀತಿಯ ಎಚ್ಚರಿಕೆಯನ್ನ ಕೊಡುತ್ತೆ. ಕೆಲವೊಮ್ಮೆ ಯಾರಾದ್ರೂ ತಪ್ಪೋ ವ್ಯಕ್ತಿ ಹತ್ತಿರ ಬಂದಿರ್ತಾರೆ, ಇವರ ಮನಸ್ಸಿಗೆ ಮೊದಲೇ ಅನುಮಾನ ಬರುತ್ತೆ. ಕೆಲವೊಮ್ಮೆ ಯಾವುದೋ ಕೆಲಸ ಮಾಡಬೇಡ ಅನ್ನೋ ಫೀಲಿಂಗ್ ಬರುತ್ತೆ. ಆ ಒಳಗಿನ ಧ್ವನಿ ತುಂಬಾ ಮುಖ್ಯ. ಬಹಳ ಸಲ ಸಿಂಹ ರಾಶಿಯವರು ತಮ್ಮ ಮನಸ್ಸಿನ ಮಾತು ಕೇಳಿದ್ರೆ ದೊಡ್ಡ ಸಮಸ್ಯೆಯಿಂದ ತಪ್ಪಿಸ್ಕೊಳ್ತಾರೆ. ಆದ್ರೆ ಕೆಲವೊಮ್ಮೆ ಹಠದಿಂದ ಮುಂದೆ ಹೋಗಿ ನಂತರ ಪಶ್ಚಾತ್ತಾಪ ಪಡ್ತಾರೆ ವೀಕ್ಷಕರೇ. ಇವರಿಗೆ ದೇವರ ಅನುಗ್ರಹ ಇರೋ ಕಾರಣ ಇನ್ನೊಂದು, ಇವರು ತಮ್ಮ ಕುಟುಂಬಕ್ಕಾಗಿ ತುಂಬಾ ತ್ಯಾಗ ಮಾಡ್ತಾರೆ. ಹೊರಗೆ ಹೇಳೋದಿಲ್ಲ, ಆದ್ರೆ ಮನಸ್ಸಿನಲ್ಲಿ ಮನೆಯವರ ಬಗ್ಗೆ ಜಾಸ್ತಿ ಕಾಳಜಿ ಇರುತ್ತೆ. ಕೆಲವರು ತಮ್ಮ ಕನಸು ಬಿಟ್ಟು ಮನೆಯವರಿಗಾಗಿ ಕಷ್ಟಪಡ್ತಾರೆ. ಸಿಂಹ ರಾಶಿಯವರು ಜೀವನದಲ್ಲಿ ಹಣ ಕಳೆದುಕೊಳ್ಬಹುದು, ಕೆಲಸದಲ್ಲಿ ಸಮಸ್ಯೆ ಬರ್ಬೋದು, ಸಂಬಂಧಗಳು ಮುರಿದು ಹೋಗುದು. ಆದ್ರೆ ಒಂದು ದಿನ ಮತ್ತೆ ಎಲ್ಲವನ್ನು ಕಟ್ಕೊಳ್ಳೋ ಶಕ್ತಿ ಇವರಿಗಿದೆ. ಯಾಕಂದ್ರೆ ಇವರ ಆತ್ಮಬಲ ತುಂಬಾ ಜಾಸ್ತಿ ವೀಕ್ಷಕರೇ. ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯವರಿಗೆ ದುರ್ಗಾದೇವಿಯ ಕೃಪೆ ಕೂಡ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ಕಷ್ಟ ಸಮಯದಲ್ಲಿ ಇವರಿಗೆ ತಾಯಿಯ ಶಕ್ತಿ ರಕ್ಷಣೆ ಕೊಡುತ್ತೆ. ಅದಕ್ಕೆ ಕೆಲವರು ಎಷ್ಟೇ ಭಯ ಇದ್ರೂ ಕೊನೆಯ ಕಾರಣದಲ್ಲಿ ಧೈರ್ಯ ಪಡೆದು ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ಪ್ರತಿ ಶುಕ್ರವಾರ ಭಾನುವಾರ ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ದೊಡ್ಡ ಪೂಜೆ ಅಗತ್ಯವಿಲ್ಲ, ಭಕ್ತಿ ಇದ್ದರೆ ಸಾಕು ವೀಕ್ಷಕರೇ. ಸಿಂಹ ರಾಶಿಯವರು ಕೆಲವೊಮ್ಮೆ ತುಂಬಾ ಒಂಟಿತನ ಅನುಭವಿಸ್ತಾರೆ. ಜನ ಮಧ್ಯೆ ಇದ್ದರೂ ಮನಸ್ಸಿನಲ್ಲಿ ಖಾಲಿತನ ಇರುತ್ತೆ. ತಮ್ಮ ನೋವನ್ನ ಯಾರಿಗೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಹಲವಾರು ಇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು. ಆದ್ರೆ ದೇವರು ಇವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನ ಕಳಿಸ್ತಾನೆ. ಕೆಲವರು ಒಳ್ಳೆಯ ಸ್ನೇಹಿತರಾಗಿ ಬರ್ತಾರೆ, ಕೆಲವರು ಜೀವನ ಸಂಗಾತಿಯಾಗಿ ಬರ್ತಾರೆ. ಅನಂತರ ಇವರ ಜೀವನ ನಿಧಾನವಾಗಿ ಬೆಳಕು ಕಾಣೋಕ್ಕೂ ಶುರು ಆಗತ್ತೆ ವೀಕ್ಷಕರೇ. ಹಾಗಾಗಿ ಸಿಂಹ ರಾಶಿಯವರು ಬೆಳಗ್ಗೆ ಬೇಗ ಎದ್ದರೆ ಅದೃಷ್ಟ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಸೂರ್ಯೋದಯ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಪಾಸಿಟಿವ್ ಶಕ್ತಿ ಬರುತ್ತೆ. ದಿನವೂ ಸ್ವಲ್ಪ ಸಮಯ ಪ್ರಕೃತಿಯ ಜೊತೆ ಕಳೆಯೋದು ಕೂಡ ತುಂಬಾ ಒಳ್ಳೆಯದು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಎಷ್ಟೇ ಗೊಂದಲ ಇದ್ದರೂ ದೇವರು ನಿಮ್ಮನ್ನ ನೋಡ್ತಿದ್ದಾನೆ. ನೀವು ಒಳ್ಳೆಯ ಹೃದಯ ಇಟ್ಟು ಬದುಕಿದ್ರೆ ಒಂದು ದಿನ ನಿಮ್ಮ ಸಹಾಯ ಬರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಯಾರೂ ಇಲ್ಲ ಅನಿಸ್ಬೋದು, ಆದ್ರೆ ದೇವರು ನಿಮ್ಮ ಹಿಂದೆ ನಿಂತಿದ್ದಾನೆ. ನೀವು ಬಿದ್ದಾಗ ಎಬ್ಬಿಸ್ತಾನೆ, ತಪ್ಪು ದಾರಿಯಲ್ಲಿ ಹೋಗಿದ್ರೆ ಎಚ್ಚರಿಸ್ತಾನೆ, ಕಣ್ಣೀರು ಬಂದಾಗ ಒಳಗಿಂದ ಧೈರ್ಯ ಕೊಡುತ್ತಾನೆ. ಇದೇ ಸಿಂಹರಾಶಿಯ ದೈವ ಶಕ್ತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ದೇವರ ಕೃಪೆ ಎಲ್ಲರ ಮೇಲೂ ಇರಲಿ. ಧನ್ಯವಾದಗಳು ವೀಕ್ಷಕರೇ.